ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹವಾಮಾನ ಇಲಾಖೆಯಿಂದ ಈಗಷ್ಟೇ ಬಂದ ವರದಿ. ಇಂದು ರಾತ್ರಿ ಗುಡುಗು ಸಿಡಿಲು ಸಮೇತ ಭಾರೀ ಮಳೆಯಾಗುವ ಸಾಧ್ಯತೆ. ಮಳೆಯಿಂದಾಗಿ ಅಪಾರ ಸಂಖ್ಯೆಯಲ್ಲಿ ಹಾನಿಯಾಗುವ ಸಂಭವ. ಆದ್ದರಿಂದ ರಾಜ್ಯದಲ್ಲಿರುವ ಪ್ರೇಮಿಗಳು ಹಾಗೂ ಹೊಸದಾಗಿ ಮದುವೆಯಾಗಿರುವ ನವದಂಪತಿಗಳು ವಿಶೇಷವಾಗಿ ಎಚ್ಚರಿಕೆ ವಹಿಸಬೇಕಾಗಿ ವಿನಂತಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ನಮಸ್ಕಾರಗಳು. ನಿನ್ನ ನ್ಯೂಸ್ ಮಾತ್ರ ಸೂಪರ್ ಆಗಿತ್ತು ನಂದನ್. ಆದರೆ ನಿನ್ನ ಹೆಂಡತಿಗೆ ನಗುನೇ ಬರಲಿಲ್ವಲ್ಲ? ಏನಾಯ್ತು ಪದ್ಮಿನಿ? ಎನಿ ಪ್ರಾಬ್ಲಮ್? ನನ್ನ ಹೆಂಡತಿ ಬೇರೆ ಬಂದಿದ್ದಾಳೆ. ನೀನು ಈ ಥರ ಸೀರಿಯಸ್ ಆಗಿದ್ರೆ ನನಗೆ ಭಯ ಆಗ್ತಿದೆ. ಏನು ಇಲ್ಲ ಬಾಬಾ. ನನ್ನ ತಮ್ಮನ ಜೊತೆ ಟೂ ಬಿಟ್ಟಿದ್ಯಾ? ಏನು ಮಾಡ್ದ ಇವನು? ಏನಾದರೂ ಇದ್ರೆ ನನ್ನ ಹತ್ರ ಹೇಳೋ, ನಾನು ಇವ್ರ ಅಣ್ಣ. ಇವಂಗೆ ಸರಿಯಾಗಿ ಓದ್ ಬುದ್ಧಿ ಕಲಿಸ್ತೀನಿ. ಹಲೋ ಬ್ರದರ್, ನನ್ನ ಹೆಂಡತಿ ಮೌನದಲ್ಲೇ ಮಾತಾಡ್ತಾ ಇದ್ದಾಳೆ. ಅದು ನನಗೆ ಅರ್ಥನೂ ಆಗ್ತಾ ಇದೆ. ತಾವು ಸ್ವಲ್ಪ ಆಯ್ತಪ್ಪ. ಹೇ, ಏನಾಯ್ತು ಮೇಡಮ್ ಅವ್ರಿಗೆ? ಗಂಡನ ನೋಡಿ ಹಂಗೆ ಅರಳಬೇಕಾಗಿದ್ದಿ ಮುಖ, ಬಾಡಿ ಬೆಂಡಾಗಿ ಹೋಗ್ಬಿಟ್ಟಿದೆಯಲ್ಲ. ಆ್ಯಕ್ಚುಲಿ ಮದುವೆ ಆದಾಗಿದ್ರು ಹಿಂಗೇನೆ. ನನ್ನ ರೊಮ್ಯಾಂಟಿಕ್ ಲಿರಿಕ್ಸ್ಗೆ ನೀನು ಪ್ಯಾಥೋ ಮ್ಯೂಸಿಕ್ಕೆ ಕಂಪೋಸ್ ಮಾಡ್ತಾ ಇದ್ದಿ. ವಾಟ್ಸ್ ದ ರೀಸನ್? ನನ್ಗೀಗ ನೀವೇ ಸಹಾಯ ಮಾಡ್ಬೇಕು ನಂದನ್ನೋರೆ. ಏನು ವಿಷಯ ಹೇಳು, ಮಾಡೋಣ. ಅದಕ್ಕೇನಂತೆ, ಕಮಾನ್ ಹೇಳು. ಅದು ಅಮ್ಮಾಜಿಯವ್ರು ಹೇಳಿದ್ರು ನಾನೊಂದು ಸ್ವೀಟ್ ಮಾಡ್ಬೇಕಂತೆ. ಅಷ್ಟೇನಾ? ಯಾವ ಸ್ವೀಟ್ ಮಾಡ್ತೀಯಾ? ಕೊಬ್ಬರಿ ಮಿಠಾಯಿ ಮಾಡು, ಈಸಿ. ಮೊದಲು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆ ಸ್ವೀಟು ತುಂಬ ಚೆನ್ನಾಗಿರ್ಬೇಕಂತೆ. ಇದುವರೆಗೂ ಈ ಮನೇಲಿ ಯಾರು ಮಾಡದೇ ಇರೋ ಸ್ವೀಟ್ ಆಗಿರ್ಬೇಕಂತೆ. ಇದು ನನ್ಗೊಂಥರ ಪರೀಕ್ಷೆ ಅಂತ ನಂದನ್ನೋರೆ. ಇದ್ಯಾವ ಥರ ಪರೀಕ್ಷೆ? ನನಗೆ ಶಾವ್ಗೆ ಪಾಯಸ ಬಿಟ್ರೆ ಬೇರೆ ಸಿಹಿ ತಿಂಡಿ ಮಾಡಕ್ಕೆ ಬರೋಕ್ಕಿಲ್ಲ. ಈಗ ನಾನು ಏನು ಮಾಡಲಿ? ನೀವೇನಾರ ಹೇಳಿ. ನೀನು ಇವತ್ತು ಹೇಗೆ ಸ್ವೀಟ್ ಮಾಡೋಕ್ಕೆ ಸಾಧ್ಯ? ಇವತ್ತೇನಂತ ಗೊತ್ತಲ್ಲ, ನಾವು ಇವತ್ತಿಲ್ಲಿರಲ್ಲ. ಅದೇ ಗುಡುಗು ಸಿಡಿಲು ಮಳೆ. ಸೊ ಇವತ್ತಾಗಲ್ಲ ಅಂತ ಹೇಳಬೇಕಿತ್ತು ತಾನೇ? ನಾನು ಏನು ಮಾಡಲಿ ಈಗ? ಸಿಂಪಲ್. ಇದಕ್ಕೆಲ್ಲ ನನ್ನ ಹತ್ರ ಪರಿಹಾರ ಇದೆ. ಏನು? ಸೊಲ್ಯೂಷನ್ ಅಷ್ಟು ಈಸಿಯಾಗೆಲ್ಲ ಹೇಳೋಕ್ಕಾಗಲ್ಲ. ಚಾರ್ಜ್ ಮಾಡ್ತೀನಿ. ಏನು ಚಾರ್ಜು? ಆ್ಯಕ್ಚುಲಿ ನಾನೇನು ಕೇಳ್ತಿಲ್ಲ, ನನ್ನ ಕೆನ್ನೆ ಕೇಳ್ತಿದೆ. ನನ್ನ ಕೆನ್ನೆ ಮೇಲೆ ನೀನು ತುಟಿ ಪ್ರಿಂಟ್ ಬಿದ್ದುಬಿಟ್ರೆ ತಕ್ಷಣ ನಿಂಗೊಂದು ಸೊಲ್ಯೂಷನ್ ಬಂದ್ಬಿಡುತ್ತೆ. ನಂದನವ್ರೆ, ಹುಡುಗಾಟ ಸಾಕು. ಈಗ ನಾನು ಏನು ಮಾಡ್ಬೇಕಂತ ಹೇಳಿ. ಓಕೆ ಓಕೆ ಓಕೆ, ಈಗ ಬೇಡ, ಆಮೇಲೆ ಕೊಡು. ಬಟ್ ಸೊಲ್ಯೂಷನ್ ಏನಂತ ಹೇಳ್ತೀನಿ. ನೀನು ಸ್ವೀಟ್ನ ನಾಳೆ ಮಾಡು. ಅಜ್ಜಿನೂ ಏನು ಇವತ್ತೇ ಮಾಡು ಅಂತ ಹೇಳಲ್ಲ. ಯಾಕಂದರೆ ಅವರೇ ಅಲ್ವಾ ಇವತ್ತು ನನಗೂ ನಿಂಗೂ ಶಾಸ್ತ್ರ ಫಿಕ್ಸ್ ಮಾಡಿರೋದು. ಸೊ ನಾಳೆ ಕಿಚನಿಗೆ ಬಂದು ಏನು ಮಾಡ್ಬೇಕಂತ ಹೇಳ್ತೀನಿ. ಓಕೆ? ಥ್ಯಾಂಕ್ಸ್ ನಂದನವ್ರೆ. ಖುಷಿಯಾಗ್ಬಿಡ್ಲು ನಂದ ನಿನ್ನ ಹೆಂಡ್ತಿ. ಈಗಲಾದರೂ ಅರ್ಥ ಆಯ್ತಾ? ಹುಡುಗಿರಿಗೆ ಕಾಟ ಕೊಟ್ಟು ಇರಿಟೇಟ್ ಮಾಡಬಾರ್ದು. ಕಷ್ಟದಲ್ಲಿ ಹೆಲ್ಪ್ ಮಾಡಿ ಇಂಪ್ರೆಸ್ ಮಾಡಬೇಕು. ನಾಳೆ ನೀನು ಅವಳಿಗೆ ಸ್ವೀಟ್ ಮಾಡೋವಾಗ ಹೆಲ್ಪ್ ಮಾಡ್ತೀಯಲ್ಲ, ಅವಾಗ ನೀನು ಹತ್ತಿರ ಕೇಳ್ಕೊಂಡು 10 ಮುತ್ತು ಕೊಟ್ಬಿಡ್ತಾಳೆ, ನೋಡ್ತೀನಿ. ಪೂರ್ವಿ, ನೀನ್ ಯಾಕಮ್ಮ ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ? ಪದ್ಮಿನಿ ನಂದನ್ನು ಇವತ್ತು ಊರಿಗೆ ಹೋಗಿ ಶಾಸ್ತ್ರ ಮುಗಿಸ್ಕೊಂಡು ಒಂದಿನಕ್ಕೆ ವಾಪಸ್ ಬರ್ತಾರೆ. ಒಂದಿನಕ್ಕೆ ನೀನ್ ಯಾಕೆ ಹೋಗ್ತೀಯಾ? ಇಲ್ಲೇ ಇರು. ಇಲ್ಲ ಅಮ್ಮಾಜಿ, ನಾನು ಹೋಗ್ಬೇಕು, ಕಾಲೇಜ್ ಐತೆ. ಪೂರ್ವಿ, ನೀನು ಬೆಂಗಳೂರಿನಲ್ಲೇ ಯಾವ್ದಾದ್ರು ದೊಡ್ಡ ಕಾಲೇಜಲ್ಲಿ ಓದ್ಬೋದಲ್ವಾ? ನಾನೇ ಸೇರಿಸ್ತೀನಿ. ಅಯ್ಯೋ ಇಲ್ಲ. ಪೂರ್ವಿ, ನಾನೇನು ಸುಮ್ಮನೆ ಹೇಳ್ತಾ ಇಲ್ಲಮ್ಮ. ನೀನು ತುಂಬಾ ಜಾಣೆ, ಬುದ್ಧಿವಂತೆ. ಇಲ್ಲಿ ಕಾಲೇಜಲ್ಲಿ ಓದೋದ್ರಿಂದ ನಿನ್ನ ಭವಿಷ್ಯಕ್ಕೂ ಒಳ್ಳೇದು. ಮುಂದೆ ನಿನಗೆ ದೊಡ್ಡ ಸಂಬಂಧನೂ ಹುಡ್ಕೊಂಡು ಬರುತ್ತೆ. ನಿಮ್ಮಕ್ಕ ಇಲ್ಲಿರೋದ್ರಿಂದ ನೀನು ಅವ್ರ ಜೊತೆ ಇದ್ದಾಗೂ ಆಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಪಾಪ ನಿಮ್ ತಂದೆ ದೊಡ್ಡ ಮಗಳ ಮದುವೆನ ಅವ್ರ ಶಕ್ತಿ ಮೀರಿ ಮಾಡಿ ಕೈ ಖಾಲಿ ಮಾಡ್ಕೊಂಡಿದ್ದಾರೆ. ನೀನ್ ಇಲ್ಲಿರೋದ್ರಿಂದ ಅವ್ರಿಗೂ ಒಂದು ರೀತಿ ಸಹಾಯನೇ. ಇದೆಲ್ಲ ಮನ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಷ್ಟೇ.
ಸರಿ, ನೀನಿವತ್ತು ನಿಮ್ಮ ಅಕ್ಕನ ಜೊತೆ ಊರ್ಗ್ ಹೋಗು. ನಾಳೆ ಬರೋವಾಗ ನಿನ್ ಬುಕ್ಸು ಬಟ್ಟೆ ಎಲ್ಲ ತಂದ್ಬಿಡು. ಅಮ್ಮಾಜಿ, ಅಪ್ಪಯ್ಯ ಅವ್ರ ಹತ್ರ ನಾನ್ ಮಾತಾಡ್ತೀನಿ. ಓಕೆ? ರೀ, ಊರ್ವಶಿನೂ ನವೀನನುವ ಕೋಣೆನ ಅಲಂಕಾರ ಮಾಡ್ತಾವ್ರೆ. ಮಾಡಲಿ ಬಿಡು, ಶಾಸ್ತ್ರ ಅಲ್ವಾ, ಮಾಡಲೇಬೇಕಲ್ಲ, ಮಾಡಲಿ ಬಿಡು. ಅಲ್ಲ ರೀ, ಇಷ್ಟೆಲ್ಲ ತಲೆ ಬಿಸಿ ಮಧ್ಯೆ ಈ ಶಾಸ್ತ್ರ ಇಲ್ಲಿ ನಡಿಬೇಕಾ? ನೋಡಿ, ಈಗಲೂ ಏನು ಕಾಲ ಮಿಂಚಿಲ್ಲ. ಅಮ್ಮಾಜಿ ತವ ಒಂದು ಮಾತು ಶಾಸ್ತ್ರ ಅಲ್ಲೇ ನಡೀಲಿ ಅಂತ ಹೇಳಿದ್ರೆ ಅವರು ಅಲ್ಲೇ ವ್ಯವಸ್ಥೆ ಮಾಡಿಸ್ತಾರಲ್ವಾ? ಏನ್ ಮಾತು ಅಂತ ಆಡ್ತಿರ್ಲಿಲ್ಲ? ಯಾವ ಬಾಯ್ನಲ್ಲಿ ಹೇಳಿ ಶಾಸ್ತ್ರ ಇಲ್ಲಿ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ಮಾಡ್ಲಿ ಅಂತ ಹಂಗಾಕಿಲ್ಲ. ಅವ್ರು ಇಲ್ಲಿ ಬರ್ತಾರೆ, ಶಾಸ್ತ್ರ ಇಲ್ಲಿ ನಡೀತತೆ. ಬಡ್ಡಿ ಕೇಳ್ಕೊಂಡು ರೌಡಿಗಳೆಲ್ಲ ಬರ್ಲಿ, ಹಣ ಬೇರೆ ಹೊಂದಾಣಿಕೆ ಆಗಿಲ್ಲ. ಅದ್ಕೆವಾ ನೀವ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿದ್ರೆ ಆಗ ಕೆಲ್ಸನೂ ಆಗಕ್ಕಿಲ್ಲ. ನಾವು ಬಡವರು ಪೀಸೋ ದೊಣ್ಣೆಯಿಂದ ತಲೆ ತಪ್ಪಿಸ್ಕೊಳ್ತಾ ಬದುಕೋದನ್ನ ಅಭ್ಯಾಸ ಮಾಡ್ಕೋಬೇಕು. ಅವ್ರು ಯಾರ ಬಂದು ಗಲಾಟೆ ಮಾಡ್ತಾರೆ ಅಂತ ಮನೆಗ್ ಬರ್ತಾರ ಅಳಿಯ ಮಗಳನ್ನ ಬರ್ಬೇಡ ಅನ್ನಕಾಯ್ತದ? ಆ ರೌಡಿಗಳೇನಾರ ಬಂದ್ರೆ ಇವನಾರ ಯೋಳಿ ಸಾಗ್ ಹಾಕುವ. ಆದ್ರೆ ಶಾಸ್ತ್ರ ಮಾತ್ರ ಇಲ್ಲೇ ಆಗ್ಬೇಕು. ಅದ್ಕೆವಾ ನವೀನ, ಅಲಂಕಾರ ಎಲ್ಲ ಮುಗಿದಿನ್ಲಾ? ಇನ್ನೇನೆಲ್ಲ ಮುಗೀತು ಆಂಟಿ. ಇನ್ನು ಸ್ವಲ್ಪ ಹೂ ಹಾಕೋದಾಯ್ತು ಅಷ್ಟೇ, ಬೇಗ ಮುಗಿಸ್ಬಿಡ್ತೀನಿ. ಏಯ್ ಕಳ್ಳಿ, ನಡೀನಿ ಆಚೆ. ಈ ಕೋಣೆಗೆಲ್ಲ ಬರ್ಬಾರ್ದು. ಪ್ಲೀಸ್ ಸತ್ಯವ, ನಾನು ಅಲಂಕಾರ ಮಾಡ್ತೀನಿ. ಬೇಡ 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 ಬೇಡ, ನೀನಿಂದ ಕೆಲಸ ಎಲ್ಲ ಮಾಡ್ಬಾರ್ದು. ನಡಿ ಆಚೆಗೆ ನೀನು. ಅಥವಾ ಪ್ಲೀಸ್ ಸತ್ಯವ, ಪ್ಲೀಸ್. ಚಂಚಲ ಅಕ್ಕ, ಏಯ್, ಯಾವಳ ನಿನ್ಗಕ್ಕ? ಹಾ, ನಿಮ್ಮ ಅಕ್ಕ ಈ ಮನೆ ಸೊಸೆ ಆಗ್ಬಿಟ್ಲು ಒಂದ್ ಮಾತ್ರಕ್ಕೆ ನೀವೆಲ್ಲ ನಮ್ ಲೆವೆಲ್ಗೆ ಬಂದ್ರಿ ಅಂತ ಅನ್ಕೊಂಬಿಟ್ಯಾ? ಪ್ಲೀಸ್ ನಮ್ಮ ಅಕ್ಕನ ಮೇಲೆ ದ್ವೇಷ ಸಾಧಿಸ್ಬೇಡಿ. ನೀವ್ ಅಂದ್ಕೊಂಡಂಗೆ ಶ್ರೀಮಂತಿಗೆ ಆಸೆ ಪಟ್ಟು ಅವಳಿ ಮದ್ವೆ ಆಗ್ಲಿಲ್ಲ. ಅಮ್ಮಾಜಿ ಅವಳನ್ನ ಮೆಚ್ಚಿದಕ್ಕೆ ಒಪ್ಕೊಂಡಿದ್ದು. ಏಯ್, ಇದೆಲ್ಲ ನನ್ಗ್ಯಾಕೆ ಹೇಳ್ತಾ ಇದ್ಯಾ? ಓ, ನಿಮ್ಮ ಅಕ್ಕನ ನಾನ್ ಚೆನ್ನಾಗ್ ನೋಡ್ಕೊಳ್ಳಿ ಅಂತನಾ? ಚೆನ್ನಾಗಿ ನೋಡ್ಕೊಳ್ದೆ ಇದ್ರು ಪರವಾಗಿಲ್ಲ, ಆದ್ರೆ ನಮ್ಮ ಅಕ್ಕನ್ಗೆ ಅವಮಾನ ಮಾಡ್ಬೇಡಿ, ಚುಚ್ಚು ಮಾತಾಡ್ಬೇಡಿ. ಯಾಕಂದ್ರೆ ಅವಳು ನನ್ನಂಗಲ್ಲ. ನೀವೇನಂದ್ರೂ ಅನ್ನಿಸ್ಕೋತಾಳೆ, ತಿರುಗ್ ಮಾತಾಡಕ್ಕಿಲ್ಲ, ಕೆಟ್ಟದನ್ನ ಬಯಸೋದಿಲ್ಲ. ಅಂತ ಅವಳಿಗೆ ಯಾಕೆ ಈ ತರ ನೋಯಿಸ್ತೀರಾ? ಯಾಕಂದ್ರೆ ಅವಳು ಕಬಳಿಸಿರೋದು ನನ್ ತಂಗಿ ಜಾಗನ. ಎಷ್ಟ್ ಚೆನ್ನಾಗಿದ್ಲು ನನ್ ತಂಗಿ. ನನ್ ತಂಗಿಗೂ ನನ್ನಂಗೂ ಒಳ್ಳೆ ಜೋಡಿ. ಮಧ್ಯದಲ್ಲಿ ಈ ಪದ್ಮಿನಿ ಎಲ್ಲ ಹಾಳ್ ಮಾಡ್ಬಿಟ್ಲು. ಛೇ, ಅಲ್ಲ, ಏನ್ ಯೋಗ್ಯತೆ ಇದೆ ಪದ್ಮಿನಿಗೆ ಈ ಮನೆ ಸೊಸೆ ಆಗಕ್ಕೆ? ಅಮ್ಮಾಜಿ ಒಪ್ಕೊಂಡ್ಬಿಟ್ರಂತೆ, ಇವಳು ಹರಕಿಸ್ಕೊಂಡು ಮದ್ವೆ ಆಗ್ಬಿಟ್ರಂತೆ. ಡಿಸ್ಕಸ್ಟಿಂಗ್. ನೋಡೆ, ನಾನಂತೂ ನಿಮ್ಮ ಅಕ್ಕನ ಈ ಮನೆಯವಳು ಅಂತ ಯಾವತ್ತೂ ಒಪ್ಕೊಳ್ಳಲ್ಲ. ಅವಳ ಯೋಗ್ಯತೆನ ಆದಷ್ಟು ಬೇಗ ಅವಳಿಗೆ ಅರ್ಥ ಆಗೋ ತರ ನಾನ್ ಮಾಡಿ ತೋರಿಸ್ತೀನಿ. ಇಲ್ಲಿರೋ ಅಷ್ಟ್ ದಿನ ನೆಮ್ಮದಿಯಾಗಿರೋಕೆ ನಾನ್ ಮಾತ್ರ ಬಿಡಲ್ಲ. ನೀನು ಜೊತೆಲಿ ಇರ್ತೀಯಲ್ಲ, ನೋಡ್ತಾ ಇರು. ನಮ್ಮ ಅಕ್ಕನ್ಗೆ ಯೋಗ್ಯತೆ ಇಲ್ಲ ಅಂತೀರಾ? ಮಾವ, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ನಮಸ್ಕಾರಮ್ಮ. ನಮಸ್ಕಾರ ಪುಟ್ಟ, ಚೆನ್ನಾಗಿದ್ದೀರಾ? ಬಾ, ಬನ್ನಿ ಬನ್ನಿ ಬನ್ನಿ. ಲೀಲಾ, ಅಕ್ಕ, ಹಾಯ್ ಬಾವ. ಹಲೋ. ಆಳಿ ಅಂದ್ರೆ ಎಷ್ಟ್ ಚಂದಾಗಿದ್ದೀರಾ?
ಸೂಪರ್ ಅತ್ತೆ. ಉರ್ವಶಿ, ನನ್ನ ಮಗಳು ಮುಗ್ದಾಗಿ ಏಟ್ ಕಳೆ ಬಂದೈತ್ ನೋಡು. ಮದ್ವೆ ಆದ್ಮೇಲೆ ಹೆಣ್ಣಿಗೆ ವಿಶೇಷವಾದ ಕಳೆ ಬರುತ್ತೆ. ಈ ಶಾಸ್ತ್ರ ಆದ್ಮೇಲೆ ಇನ್ನೂ ಕಳೆ ಬರ್ತೈತೆ. ಇಲ್ಲ, ಯಾವುದೇ ಕಾರಣಕ್ಕೂ ಈ ಪ್ರಸ್ತ ನಡಿಬಾರ್ದು. ಗ್ಯಾವ್ರೆ, ನೀನೇ ಹೆಂಗಾರ ಮಾಡಿ ಇದನ್ ತಪ್ಸು. ನಿಂತೈತಿರಲ್ಲ, ಬನ್ನಿ ಕೂತ್ಕೊ ಬನ್ನಿ. ಬರ್ರಿ ಬರ್ರಿ ಬರ್ರಿ. ನಾನು ಒಂದು ನಿಮಿಷ ಬಂದೆ. ಪೂರ್ವಿ, ಹೆಂಗಿದೆ ಪೂರ್ವಿ? ನೀನು ನಂಗೆ ಒಂದು ಫೋನು ಮಾಡಿಲ್ಲ. ಇರಲಿ ಬಿಡು, ಅಂತೂ ನೀನು ಬಂದಲ್ಲ, ನಂಗೆ ಖುಷಿ ಆಯಿತು. ನಾನೆಲ್ಲೋ ನಿನ್ನ ಪದ್ಮಿನಿ ಜೊತೆಲೇ ಇರ್ತೆ ಅನ್ಕೊಬಿಟ್ಟಿದ್ದೆ. ಮತ್ತೆ ನಿನ್ನ ನಾಳೆ ಅವ್ರ ಜೊತೆ ಹೋಗಿಲ್ಲ ತಾನೇ? ಪೂರ್ವಿ, ಪೂರ್ವಿ ಪೂರ್ವಿ ಯಾಕೆ ಏನು ಮಾತಾಡ್ತಿಲ್ಲ? ಬಾವ ಬಾ ಬಾ, ಒಳಗಡೆ ಇಟ್ಕೊಡು. ತಕೊಳ್ಳಿ, ನೀರು ತಕೊಳ್ಳಿ. ನಂಗೂ ತಂದ್ಬಿಟ್ಟ. ಒಳ್ಳೇದು ಕೊಡು. ಲೀಲ, ಪದ್ಮಿನಿ ತಯಾರಾತ್ಲ? ಅರಿವಂದ್ರಲ್ಲಿ ಹಳಿಯಂದ್ರು ಕೈಕಾಲು ತೊಳ್ಕೊತಾವ್ರೆ. ಊರ್ವಶಿ ಪದ್ಮಿನಿನ ಅಲಂಕಾರ ಮಾಡ್ತಾವಳೆ. ಬೇಗ ಅಲಂಕಾರ ಮಾಡಕ್ಕೆ ಬೀಗ್ರೆ, ನೀವು ಬೇರೆ ರಾತ್ರಿ ಉಳಿಯೋಕ್ಕಿಲ್ಲ, ಬೇಗ ವಾಪಸ್ ಹೋಗ್ಬೇಕು ಅಂತಿದ್ದೀರಾ. ಹೋಗ್ಬೇಕು ಅಂದಮೇಲೆ ಬೇಗ ಮಾಡ್ಬಿಡಿ, ಯಾಕಪ್ಪ ಅಂದ್ರೆ ರಾತ್ರಿ ಪ್ರಯಾಣ ಅಷ್ಟು ಒಳ್ಳೇದಲ್ಲ. ಅಯ್ಯೋ ಪರವಾಗಿಲ್ಲ ಬೀಗ್ರೆ, ನಮ್ಗೆ ರಾತ್ರಿ ಓಡಾಡೋ ಅಭ್ಯಾಸ ಇದೆ.